ಆ, ಈ ಒಂದು ಚಾನಲಲ್ಲಿ ಜಾಸ್ತಿ ಕನ್ನಡದಲ್ಲೇ ವಿಡಿಯೋಗಳು ಮಾಡಿರೋದು. ಆ, ಒಂದು 5-10 ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಕಂಟೆಂಟ್ ದಿನ ದಿನ ಒಳ್ಳೆ ಕಂಟೆಂಟ್ ಅಂತ ನೀವು ಒಂದು 10 ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗತ್ತೆ. ಇವರು ಅನುಭವದಿಂದ ನಿಮಗೂ ಎಲ್ಲ ಅನುಭವ ಇರುತ್ತೆ, ಆದರೆ ನೀವು ಜಾಸ್ತಿ ಗಮನ ಕೊಟ್ಟಿರಲ್ಲ. ಏನೋ ಇಗ್ನೋರ್ ಥರ ಮಾಡಿರ್ತೀರ. ಮನಸ್ಸಿನ ಬಗ್ಗೆ ತಿಳ್ಕೊಬೇಕು ಅಂದರೆ ನಿಮ್ಮ ಮನಸ್ಸಿನ ಕಡೆ ನೀವು ಗಮನ ಕೊಡಬೇಕು. ನೀವು ನನ್ನ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಹೊಸ ರೀತಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅದೇ ಥರ ಯೋಚನೆ ಮಾಡಿ ನಿಮಗೆ ಮನಸ್ಸಲ್ಲಿ ಭಯ, ಕೋಪ, ದುಃಖ ಯಾವುದು ಕಡಿಮೆ ಆಗಿಲ್ಲ ಅಂತ ಅನಿಸಿದ್ರೆ ಹೊಸ ಥರನೂ ಯೋಚನೆ ಮಾಡೋಕ್ಕೆ ಹಿಂಜರಿಕೆ ಬೇಡ, ಭಯ ಬೇಡ. ನೀವು ಹೊಸ ಬದಲಾವಣೆಗೆ ನಿಧಾನ ಸ್ವಲ್ಪ ಒಂದು 3 ತಿಂಗಳು 6 ತಿಂಗಳು ಅಡ್ಜಸ್ಟ್ ಆಗ್ತೀರ. ಹೊಸ ಥರ ಯೋಚನೆ ಮಾಡೋದಕ್ಕೆ, ಹೊಸ ಥರ ಮಾತಾಡೋದನ್ನು ಅಭ್ಯಾಸ ಮಾಡ್ಕೊಳೋದು, ಕೂಗಾಡೋದು, ಬೈದಾಡೋದು ಕಡಿಮೆ ಮಾಡಬೇಕು. ನಾರ್ಮಲ್ಲಾಗಿ ಮಾತಾಡಬೇಕು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.